ಇಲ್ಲಿ ವರ್ಷ ಪೂರ್ತಿ ಒಂದಲ್ಲ ಒಂದು ಸೀರಿಯಲ್ಗಳು ನಡೀತಾನೆ ಇರುತ್ತೆ ಶೂಟಿಂಗು. ಒಂದು ಹಳ್ಳಿ ಸೆಟ್ಟು, ಹಳ್ಳಿ ಮನೆ, ತೊಟ್ಟಿ ಮನೆ, ಹಂಚಿನ ಮನೆ ಇದೆಲ್ಲ ಬೇಕು ಅಂದಾಗ ಸೀರಿಯಲ್ನವರು ಇಲ್ಲಿ ಬಂದು ಶೂಟ್ ಮಾಡ್ತಾರೆ. ನೋಡಿ ಇಲ್ಲಿ ಎಲ್ಲಿ ನೋಡಿದ್ರು ಗಿಡ ಮರಗಳು, ಹಲಸಿನ ಹಣ್ಣಿನ ಮರ ಇದೆ, ಅಡಿಕೆ ಮರ ಇದೆ, ತೆಂಗಿನ ಮರಗಳಿದ್ದಾವೆ. ಯಾವುದೋ ಒಂದು ಫಾರ್ಮ್ ಹೌಸ್ಗೆ, ತೋಟಕ್ಕೆ ಬಂದಂಗಿದೆ ಫೀಲು. ಸೂರ್ಯವಂಶದ ಅಧಿಪತಿ, ಸೂರ್ಯವಂಶದ ಯಜಮಾನರು ನನ್ನ ಜೊತೆ ಇದ್ದಾರೆ. ಕಿರುತೆರೆ ಅಂತಂದರೆ ಕೆಲವರು ತುಂಬ ಕೀಳಾಗಿ ನೋಡ್ತಾ ಇದ್ರು ಹಿಂದೆ. ಜೊತೆಯಲ್ಲಿ ಧಾರಾವಾಹಿಯಲ್ಲಿ ನನ್ನ ಪಾತ್ರ ಏನಿತ್ತು, ಒಂದಿಷ್ಟು ವಯಸ್ಸು ಆಗಿದ ಮೇಲೆ ಇರ್ತಕ್ಕಂಥ ಒಂದು ಪಾತ್ರ ಆಗಿತ್ತು. ಇಲ್ಲಿ ಯಂಗ್ಸ್ಟರ್ ಆಗಿರ್ತಾನೆ, ಯುವಕನ ಪಾತ್ರ ಇದು. ಹಾಗಾಗಿ ಐ ಆಮ್ ವೆರಿ ಹ್ಯಾಪಿ. ಅದಾದಮೇಲೆ ಒಂದು 150 ವರ್ಷ ಹಿಂದಿನ ಒಂದು ಕಥೆ ಅಂತ ಹೋಗ್ತೀವಿ ಇಲ್ಲಿ. ನಮಸ್ಕಾರ ಸ್ನೇಹಿತರೆ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂದೀಪ್ ಕುಮಾರ್. ಸಾಮಾನ್ಯವಾಗಿ ಸಿನಿಮಾ ಸೆಟ್ಗಳಿಗೆ ಹೋಗಿ ಸಿನಿಮಾದವ್ರನ್ನ ಮಾತಾಡಿಸ್ತಿದ್ವಿ. ಇವತ್ತು ಫಾರ್ ಎ ಚೇಂಜ್ ಒಂದು ಸೀರಿಯಲ್ ಸೆಟ್ಟಿಗೆ ಬಂದಿದ್ದೀನಿ. ಇಲ್ಲಿ ವರ್ಷ ಪೂರ್ತಿ ಒಂದಲ್ಲ ಒಂದು ಸೀರಿಯಲ್ಗಳು ನಡೀತಾನೆ ಇರುತ್ತೆ ಶೂಟಿಂಗು. ಅದ್ರ ಹೆಸರು ಬಂದ್ಬಿಟ್ಟು ರವಿ ಕಿರಣ್ ಎಸ್ಟೇಟ್ ಅಂತ. ತುಂಬ ಫೇಮಸ್ಸು. ರವಿ ಕಿರಣ್ ಅನ್ನೋರು ಕೂಡ ಒಬ್ರು ಕಲಾವಿದರು. ಅವ್ರ ಹೆಸರಲ್ಲಿ ನಡೆಯುವಂಥದ್ದು ಒಂದು ಹಳ್ಳಿ ಸೆಟ್ಟು, ಹಳ್ಳಿ ಮನೆ, ತೊಟ್ಟಿ ಮನೆ, ಹಂಚಿನ ಮನೆ ಇದೆಲ್ಲ ಬೇಕು ಅಂದಾಗ ಸೀರಿಯಲ್ನವರು ಇಲ್ಲಿ ಬಂದು ಶೂಟ್ ಮಾಡ್ತಾರೆ. ಒಂದಲ್ಲ ಸಾಕಷ್ಟು ಸೀರಿಯಲ್ಗಳು ನಿರಂತರವಾಗಿ ಶೂಟಿಂಗ್ ನಡೆಯೋ ಜಾಗ. ಆ ಜಾಗ ಕರ್ಕೊಂಡು ಹೋಗ್ತೀನಿ. ಯಾವ ಶೂಟಿಂಗ್ ನಡೀತಿದೆ, ಯಾವ ಕಲಾವಿದರಿದ್ದಾರೆ ಪರಿಚಯ ಮಾಡಿಕೊಡ್ತೀನಿ, ಬನ್ನಿ. ನೋಡಿ ವೀಕ್ಷಕರೇ, ಇದೇ ರವಿ ಕಿರಣ್ ಎಸ್ಟೇಟ್ ಅಂತಾರೆ ಇದನ್ನು. ರವಿ ಕಿರಣ್ ಶೂಟಿಂಗ್ ಮನೆ ಅನ್ನೋ ಒಂದು ಜಾಗ ಕನಕಪುರ ರೋಡಲ್ಲಿರೋದು. ನೋಡಿ ಇಲ್ಲಿ ಎಲ್ಲಿ ನೋಡಿದ್ರು ಗಿಡ ಮರಗಳು, ಹಲಸಿನ ಹಣ್ಣಿನ ಮರ ಇದೆ, ಅಡಿಕೆ ಮರ ಇದೆ, ತೆಂಗಿನ ಮರಗಳಿದ್ದಾವೆ. ಯಾವುದೋ ಒಂದು ಊರಿಂದ ಬೇರೆ ಊರಿಗೆ, ಯಾವುದೋ ಒಂದು ಫಾರ್ಮ್ ಹೌಸ್ಗೆ, ತೋಟಕ್ಕೆ ಬಂದಂಗಿದೆ ಫೀಲು. ಸೊ ಇಲ್ಲಿ ಇವತ್ತು ಯಾವ ಶೂಟಿಂಗ್ ನಡೀತಿದೆ, ಯಾರಿದ್ದಾರೆ ನೋಡೋಣ ಬನ್ನಿ. ಹಾಗಾದರೆ ಎಸ್, ರವಿ ಕಿರಣ್ ಎಸ್ಟೇಟಿಗೆ ಬಂದಿದ್ದೀನಿ. ಸಾಕಷ್ಟು ಸೀರಿಯಲ್ ನಡೀತಾ ಇದೆ ಶೂಟಿಂಗ್ ಇಲ್ಲಿ. ಈಗ ನನಗೆ ಫಸ್ಟು ಸೂರ್ಯವಂಶ ಶೂಟಿಂಗ್ ಸೆಟ್ಟಲ್ಲಿದ್ದೀನಿ ನಾನು. ಸೂರ್ಯವಂಶದ ಅಧಿಪತಿ, ಸೂರ್ಯವಂಶದ ಯಜಮಾನರು ನನ್ನ ಜೊತೆ ಇದ್ದಾರೆ. ಹೇಗಿದ್ರೆ ಸರ್? ಚೆನ್ನಾಗಿದೆ ಸರ್. ಮೊದಲಿಗೆ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಜೊತೆಯಲ್ಲಿ ಆದಮೇಲೆ ಮತ್ತೊಂದು ಸೀರಿಯಲ್ ಮುಖಾಂತರ ಜನಗಳಿಗೆ ಕಾಣಿಸ್ತಾ ಇದ್ದೀರಾ, ದಿನ ತಲುಪ್ತಾ ಇದ್ದೀರಾ. ಆ್ಯಂಡ್ ಸಕ್ಸಸ್ಫುಲಿ 50 ಎಪಿಸೋಡ್ ಆಯಿತು ಅಂತ ಕೇಳ್ಪಟ್ಟೆ. ಥ್ಯಾಂಕ್ ಯು. ನಿಮ್ಮ ಚಾನಲಲ್ಲಿ ನಂಬರ್ 1 TRP ಅಂತ ಇದ್ದಾರೆ ಸೂರ್ಯವಂಶ. ಹೇಗಿದೆ ಸರ್? ಹೇಗೆ ಎಂಜಾಯ್ ಮಾಡ್ತಾ ಇದ್ದೀರಾ? ಮತ್ತೆ ತುಂಬ ಸಂತೋಷ ಆಗ್ತಿದೆ ನನಗೆ. ಯಾಕಂತಂದರೆ ಇದು ಒಂದು ಧಾರಾವಾಹಿಯ ಒಂದು ಶೀರ್ಷಿಕೆ, ಅಲ್ಲಿಂದನೇ ಪ್ರಾರಂಭ. ಇದು ತುಂಬ ಸಕಾರಾತ್ಮಕವಾಗಿರ್ತಕ್ಕಂಥ ಶೀರ್ಷಿಕೆ. ಅದರ ಜೊತೆಗೆ ಅಪ್ಪ ಅವರ ಅತ್ಯಂತ ಜನಪ್ರಿಯ ಚಿತ್ರದ ಒಂದು ಶೀರ್ಷಿಕೆ. ಹಾಗಾಗಿ ಸಾಕಷ್ಟು ಜನಗಳ ಒಂದು ಪ್ರೀತಿ, ಅಪೇಕ್ಷೆಯ ಜೊತೆಗೆ ಸಾಕಷ್ಟು ಜವಾಬ್ದಾರಿ ಕೂಡ ನನ್ನ ಮೇಲಿದೆ. ಅದರ ಜೊತೆಗೆ ಉದಯ ವಾಹಿನಿಯವರು ಒಂದು ನನ್ನ ಮೇಲೆ ತೋರಿಸ್ತಾ ಇರೋ ಪ್ರೀತಿ, ಈ ಒಂದು ಧಾರಾವಾಹಿಗೆ ಏನೆಲ್ಲ ಬೇಕು ಅದನ್ನೆಲ್ಲ ಒದಗಿಸ್ತಾ ಇದ್ದಾರೆ. ಅವರಾಗಿರಬಹುದು ಅಥವಾ ನಮ್ಮ ನಿರ್ಮಾಪಕರು ಪದ್ಮನಾಭ್ ಸರ್ ಅವರು, ನಮ್ಮ ಇಡೀ ತಂಡನೇ, ನಿರ್ದೇಶಕರು ಪ್ರಕಾಶ್ ಸರ್ ಆಗಿರಬಹುದು, ನಮ್ಮ ಇಡೀ ಕಲಾವಿದರು, ಅವ್ರ ಜೊತೆಯಲ್ಲಿ ಈ ಒಂದು ಧಾರಾವಾಹಿಯಲ್ಲಿ ಅಭಿನಯಿಸ್ತಿರ್ಬೇಕಾದ್ರೆ ನನಗೆ ತುಂಬ ಸಂತೋಷ ಆಗ್ತಿದೆ. ಅದರ ಇನ್ನೊಂದು ಕಾರಣ ಏನು ಅಂತಂದರೆ, ಜೊತೆಯಲ್ಲಿ ಧಾರಾವಾಹಿಯಲ್ಲಿ ನನ್ನ ಪಾತ್ರ ಏನಿತ್ತು ಅದಕ್ಕಿಂತ ತದ್ವಿರುದ್ಧವಾದ ಪಾತ್ರ ಅಥವಾ ಅತ್ಯಂತ ವಿಭಿನ್ನವಾಗಿರತಕ್ಕಂಥ ಪಾತ್ರ ಇದು. ಅದರಲ್ಲಿ ಒಂದಿಷ್ಟು ವಯಸ್ಸು ಆಗಿದ ಮೇಲೆ ಇರ್ತಕ್ಕಂಥ ಒಂದು ಪಾತ್ರ ಆಗಿತ್ತು. ಒಂದು ಪ್ರೇಮ ಕಥೆ ಆಗಿತ್ತು ಅದು. ಇಲ್ಲಿ ಯಂಗ್ಸ್ಟರ್ ಆಗಿರ್ತಾನೆ, ಯುವಕನ ಪಾತ್ರ ಇದು. ಹಾಗಾಗಿ ಐ ಆಮ್ ವೆರಿ ಹ್ಯಾಪಿ. ಅದಕ್ಕೆ ಬಂದ ಕೂಡಲೇ ನಾನು ಅವಾಗಿಂದ ನೋಡ್ತೇನೆ, ತುಂಬ ಹೆಂಗಾಗಿ ಕಾಣಿಸ್ತಾ ಇದೆ. ಥ್ಯಾಂಕ್ ಯು. ನಾಟ್ ಓನ್ಲಿ ಲುಕ್ ವೈಸ್, ಫಿಟ್ನೆಸ್ ಆಗಿರಲಿ ಪ್ರತಿಯೊಂದು. ಟ್ರೈಲರ್ ನೋಡಿದಾಗ, ಅವತ್ತು ನಾವು ಭೇಟಿ ಮಾಡಿದ್ವಿ, ಟ್ರೈಲರ್ ರಿಲೀಸ್ ಆದಾಗ ಒಂದು ಆ್ಯಕ್ಷನ್ ಸೀಕ್ವೆನ್ಸ್ ಮುಖಾಂತರ ಇದಾಗಿತ್ತು. ಆ್ಯಂಡ್ ಅವತ್ತಿಗೂ ಇವತ್ತಿಗೂ ಕಂಪೇರ್ ನೋಡಿದಾಗ ಎಲ್ಲೋ ಒಂದು ಕಡೆ ತುಂಬ ಹೆಂಗು ಒಂದು ಇವಾಗಿನ ಒಂದು ಹುಡುಗರು, ಟ್ರೆಂಡಿಂಗ್ ಹುಡುಗರ ಒಂದು ಪಾತ್ರದಲ್ಲಿದ್ದೀರ. ಸೊ ಸೀರಿಯಲ್ ನೀವು 50 ಎಪಿಸೋಡ್ ಮಾಡ್ಕೊಂಬಂದಾಗ, ಈ ಕ್ಯಾರೆಕ್ಟರ್ ನೀವು ಮಾಡಿದಾಗ, ಒಂದು ಫಸ್ಟ್ ಓಪನ್ ಆದಾಗ ಸೂರ್ಯವಂಶ ಅಂದ ಕೂಡಲೇ
ವಿಷ್ಣುದಾದ ಕಣ್ಣೆದುರುಗಡೆ ಬರ್ತಾರೆ, ಎವರ್ಗ್ರೀನ್ ಸಿನಿಮಾ ಅದು, ಹೌದು ಹೌದು ದೊಡ್ಡ ಮಟ್ಟದ ಡಬಲ್ ಆ್ಯಕ್ಟಿಂಗ್ ಒಂದು ಸಿನಿಮಾ. ಹೌದು ಹೌದು. ಇವತ್ತು ಅದನ್ನ ಒಂದು ಮನೆ ಮನೆಗೆ ತಲುಪಿಸೋ ಒಂದು ಸೀರಿಯಲ್, ಇದರಲ್ಲಿ ಆ ಪಾತ್ರ ಆ್ಯಂಡ್ 50 ದಿನ ನೀವು ಮಾಡಿದ್ಮೇಲೆ ನಿಮಗೇನು ಅನಿಸ್ತದೆ ಈ ಪಾತ್ರದ ಬಗ್ಗೆ ಆ್ಯಂಡ್ ಅದು ಹೋಗ್ತಾ ಇರೋ ರೀತಿ, ಕತೆ ಹೋಗ್ತಾ ಇರೋ ರೀತಿಗೆ? ನನಗೆ ಜೊತೆಯಲ್ಲಿ ಧಾರಾವಾಹಿ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಸಾಕಷ್ಟು ಆಯಾಮಗಳು ನನಗೆ ಸಿಕ್ತು ಅಭಿನಯಿಸ್ಬೇಕಾದ್ರೆ. ಅದರಲ್ಲೇ ನನಗೊಂದು 3 ಪಾತ್ರಗಳು ಸಿಕ್ತು ಪ್ರಮುಖವಾಗಿ. ಆರ್ಯವರ್ಧನ ಪಾತ್ರ, ಅದಾದ ಮೇಲೆ ಒಂದು ಸ್ಪ್ಲಿಟ್ ಪರ್ಸನಾಲಿಟಿ ಬಂತು ಮಧ್ಯ, ಅದಾದಮೇಲೆ ಸಂತೋಷ್ ಪಾಟೀಲ್ ಅಂತ ಹಿಂದಿನ ಒಂದು 20 ವರ್ಷ ಹಿಂದಿನ ಒಂದು ಪಾತ್ರ. 3 ಕೂಡ ತುಂಬ ವಿಭಿನ್ನವಾಗಿರ್ತಕ್ಕಂಥ ಪಾತ್ರಗಳು. ಅದರ ಜೊತೆಗೆ ಪ್ರತಿಯೊಬ್ಬರ ಜೊತೆಯಲ್ಲಿ ಇರ್ತಕ್ಕಂಥ ಸಂಬಂಧಗಳು ಏನೇನಿದ್ವು, ನನ್ನ ಸ್ನೇಹಿತನ ಜೊತೆಯಲ್ಲಿ ಅಥವಾ ನನ್ನ ಮನೆಯವ್ರ ಜೊತೆಯಲ್ಲಿ, ತಾಯಿ ಜೊತೆಯಲ್ಲಿ, ಅನು ಜೊತೆಯಲ್ಲಿ, ಪ್ರತಿಯೊಬ್ಬರ ಜೊತೆಯಲ್ಲಿ ಬೇರೆ ಬೇರೆ ರೀತಿಯ ಸಂಬಂಧಗಳು, ಆ ಥರದ ಒಂದು ಆಯಾಮಗಳ ಪಾತ್ರ ನನಗೆ ಮುಂದೆ ಸಿಗತ್ತೋ ಇಲ್ವೋ ಅನ್ನೋ ಒಂದು ಆತಂಕ ಇತ್ತು ನನ್ನಲ್ಲಿ. ಆದರೆ ಇಷ್ಟು ಬೇಗ ನನಗೆ ಈ ಒಂದು ಧಾರಾವಾಹಿ ಸಿಕ್ತು. ಇದರಲ್ಲೂ ಕೂಡ ಅದೇ ಥರದ ಸಾಕಷ್ಟು ಆಯಾಮಗಳು ಇರತಕ್ಕಂಥ ಪಾತ್ರ. ನನ್ನ ಒಂದು ಎಂಟ್ರಿ ಮೊದಲ ಒಂದು ದೃಶ್ಯನೇ ಶ್ರೀಕೃಷ್ಣ ದೇವರಾಯರ ಪಾತ್ರ ಮಾಡುವ ಒಂದು ಅವಕಾಶ ಸಿಕ್ತು. ಇದು ಒಬ್ಬ ಕಲಾವಿದನಿಗೆ, ಇವತ್ತಿನ ಕಾಲದ ಕಲಾವಿದನಿಗೆ ಪೌರಾಣಿಕ ಪಾತ್ರ, ನಿಜ ಹೇಳಬೇಕು ಅಂದ್ರೆ ಐತಿಹಾಸಿಕ ಪಾತ್ರ ಅದು. ಆದರೆ ಆ ಥರದ ಪಾತ್ರಗಳು ಇವತ್ತಿನ ಪೀಳಿಗೆಯ ಕಲಾವಿದರಿಗೆ ಸಿಗೋದೇ ಇಲ್ಲ. ಅದು ನನ್ನ ಪಾಲಿಗೆ ಸಿಕ್ತು. ಅದಾದಮೇಲೆ ಒಂದು 150 ವರ್ಷ ಹಿಂದಿನ ಒಂದು ಕಥೆ ಅಂತ ಹೋಗ್ತೀವಿ ಇಲ್ಲಿ. ಅದರಲ್ಲೂ ಒಂದು ಪಾಳೆಗಾರನ ಪಾತ್ರ ವರ್ಷಗಳ ಹಿಂದೆ. ನಂದು ಆಮೇಲೆ ತಾಯಿ ಅಂದರೆ ದೇವಿ ಜೊತೆಯಲ್ಲಿ ಇರತಕ್ಕಂಥ ಒಂದು ದೃಶ್ಯ ಆಗಿತ್ತು. ಅದು ಒಂದು ವಿಭಿನ್ನವಾಗಿರ್ತಕ್ಕಂಥ ಪಾತ್ರ. ಜೊತೆಗೆ ಪ್ರತಿಯೊಬ್ಬರ ಜೊತೆಯಲ್ಲಿ, ನಾನು ಆಗಲೇ ಹೇಳಿದಾಗೆ, ಪ್ರತಿಯೊಬ್ಬರ ಜೊತೆಯಲ್ಲೂ ಒಂದು ಬೇರೆ ಬೇರೆ ರೀತಿಯಲ್ಲಿ ಸಂಬಂಧಗಳು. ಅದರ ಜೊತೆಗೆ ಭಾವನಾತ್ಮಕ ದೃಶ್ಯಗಳು, ಜೊತೆಗೆ ಈ ಯಂಗ್ಸ್ಟರ್ ಆಗಿರೋದ್ರಿಂದ ಆತನ ಒಂದು ಶೈಲಿ ಇರುತ್ತಲ್ಲ, ಅದೇ ಇರುತ್ತೆ. ಶೈಲಿ, ಮಾತಿನ ಶೈಲಿ, ದೈಹಿಕ ಶೈಲಿ, ಅದು ತುಂಬ ವಿರುದ್ಧವಾಗಿರುತ್ತೆ. ಅಲ್ಲಿ 45+ ಅಲ್ಲಿ ಆರ್ಯವರ್ಧನ ಪಾತ್ರ 45+. ಇಲ್ಲಿ ಚಿಕ್ಕ ವಯಸ್ಸಿರೋದ್ರಿಂದ, ಯುವಕನ ಪಾತ್ರ ಇರೋದ್ರಿಂದ ಇಲ್ಲಿ ಇರ್ತಕ್ಕಂಥ ಶೈಲಿನೇ ಬೇರೆ. ಹಾಗಾಗಿ ನನಗೆ ತುಂಬ ಅದು ಕಲಾವಿದನಾಗಿ ಬಹಳ ಸಂತೋಷ ಇದೆ. ತುಂಬ ಖುಷಿ ಪಡ್ತಾ ಇದ್ದೀನಿ. ಆ್ಯಂಡ್ ಒಂದು ಟೈಮಲ್ಲಿ ಸರ್, ಸೀರಿಯಲ್ಗೂ ಮತ್ತು ಸಿನಿಮಾಕ್ಕೂ ಒಂದು ಕಾಲಘಟ್ಟದಲ್ಲಿ ಒಂದು ಮೇಕಿಂಗ್ ಅಂದಾಗ ಒಂದು ಸ್ವಲ್ಪ ಡಿಫ್ರೆನ್ಸ್ ಇತ್ತು. ಬಟ್ ಇವತ್ತಿನ ಕಾಲಘಟ್ಟದಲ್ಲಿ, ಯಾಕೆ ನೀವು ಸಾಕಷ್ಟು ಸಿನಿಮಾಗಳು ಮಾಡಿದ್ದೀರಾ, ನಾಯಕರಾಗಿ ಸಾಕಷ್ಟು ಸಿನಿಮಾಗಳು ಮಾಡಿದ್ದೀರಾ, ಆ ಮೇಕಿಂಗು ನೋಡಿದ್ದೀರಾ, ಸೀರಿಯಲ್. ಇವತ್ತಿನ ಕಾಲಕ್ಕೆ ಸೀರಿಯಲ್ ಮೇಕಿಂಗ್ ಎಷ್ಟು ಮಟ್ಟಿಗೆ ಬದಲಾವಣೆ ಆಗಿದೆ? ತುಂಬ ಅಂದರೆ ತುಂಬ ಬದಲಾವಣೆ ಆಗಿದೆ. ತುಂಬ ಬದಲಾವಣೆ ಆಗಿದೆ. ಆಮೇಲೆ ಪ್ರತಿಯೊಂದಕ್ಕೂ ಈಗ ಕಿರುತೆರೆ ಅಂತಂದರೆ ಕೆಲವರು ತುಂಬ ಕೀಳಾಗಿ ನೋಡ್ತಾಯಿದ್ರು ಹಿಂದೆ. ಆದರೆ ಇವತ್ತಿನ ಕಾಲದಲ್ಲಿ ಅದು ಇಲ್ಲ. ಅದು ತುಂಬ ದೊಡ್ಡ ಮಟ್ಟಕ್ಕೆ ಅದು ಬೆಳ್ಕೊಂಡಿದೆ, ರೂಲ್ ಮಾಡ್ತಿದೆ ಅದು. ಆಮೇಲೆ ಎಷ್ಟೋ ಜಾಗಗಳಲ್ಲಿ, ಎಷ್ಟೋ ಊರುಗಳಲ್ಲಿ ಚಿತ್ರಮಂದಿರಗಳಿಲ್ಲ. ಆದರೆ ಪ್ರತಿಯೊಂದು ಮನೆಯಲ್ಲೂ TV ಇರುತ್ತೆ. ಹಾಗಾಗಿ ಆಮೇಲೆ ಎಷ್ಟೋ ನೀವು ಯಾವುದೇ ಒಂದು ಸೂಪರ್ ಹಿಟ್ ಸಿನಿಮಾ ತೊಗೊಳ್ಳಿ, ತುಂಬ ದೊಡ್ಡ ಹಿಟ್ಟು ಸಿನಿಮಾ, ಅದು ಒಂದು ಕೌಟುಂಬಿಕ ಸಿನಿಮಾ ಆಗಿದ್ದರೆ, ಯಜಮಾನ ಥರದ್ದು ಸಿನಿಮಾ ಏನಾದರೂ, ಬಂಗಾರದ ಮನುಷ್ಯ ಥರದ್ದು ಸಿನಿಮಾ ಏನಾದರೂ ಆಗಿದ್ದರೆ, ಅದು ಪ್ರತಿಯೊಬ್ಬರು ನೋಡಿರ್ತಾರೆ, ಮನೆಯ ಪ್ರತಿಯೊಬ್ಬ ಸದಸ್ಯನೂ ನೋಡಿರ್ತಾರೆ. ಆದರೆ ಅದು ಬಿಟ್ಟು ಒಂದು ಸೂಪರ್ ಹಿಟ್ ಸಿನಿಮಾ, ಒಂದು ಮಾಸ್ ಸೂಪರ್ ಹಿಟ್ ಸಿನಿಮಾ ಅಂತಂದರೆ ಅದು ಪ್ರತಿಯೊಬ್ಬರು ನೋಡೇ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಒಂದು ಸೂಪರ್ ಹಿಟ್ ಧಾರಾವಾಹಿ ಏನಿರುತ್ತೆ, ಅದು ಮನೆಯ ಪ್ರತಿಯೊಬ್ಬ ಸದಸ್ಯ ಕೂಡ ನೋಡಿರ್ತಾನೆ. ಅಟ್ಲೀಸ್ಟು ಹೋಗ್ತಾ ಬರ್ತಾ ಆದರೂ ನೋಡೇ ಇರ್ತಾನೆ, ಒಂದು ದೃಶ್ಯ ಆದರೂ ನೋಡೇ ಇರ್ತಾನೆ. ಹಾಗಾಗಿ ತುಂಬ ಬೇಗ ನಾವು ಪ್ರತಿಯೊಬ್ಬರ ಮನಸ್ಸು ರೀಚು ಆಗ್ತೀವಿ, ಹತ್ರನೂ ಆಗ್ತೀವಿ, ಅವರ ಕುಟುಂಬದ ವ್ಯಕ್ತಿನೇ ಆಗ್ಬಿಡ್ತೀವಿ. ಹಾಗಾಗಿ ಇದು ತುಂಬ, ನನಗಂತೂ ತುಂಬ ಯಶಸ್ಸು ತಂದು ಕೊಟ್ಟಿರ್ತಕ್ಕಂಥ ಒಂದು ಮಾಧ್ಯಮ. ತುಂಬ ಪ್ರೀತಿ, ಅಂದರೆ ಯಶಸ್ಸು ಅಂತಂದರೆ ಒಬ್ಬ ಕಲಾವಿದನಾಗಿ ಎರಡು ದೃಷ್ಟಿಯಲ್ಲೂ, ಒಂದು ಯಶಸ್ಸು, ಒಂದು ಜನಗಳ ಪ್ರೀತಿ ಸಿಗೋದು, ಅದು ಒಂದು ಯಶಸ್ಸು. ಇನ್ನೊಂದು ಒಬ್ಬ ಕಲಾವಿದನಿಗೆ ಈ ಪಾತ್ರಗಳನ್ನು ಮಾಡಬೇಕು ಅನ್ನೋದೆಲ್ಲ ಇರುತ್ತಲ್ಲ, ಒಂದು ಹಸಿವು ಇರುತ್ತಲ್ಲ, ಅದು ಕೂಡ ನನಗೆ ತುಂಬ
ಕೊಟ್ಟಿರ್ತಕ್ಕಂಥ ಮಾಧ್ಯಮ ಇದು. ಸ್ಪೀಡ್ ಪ್ಲಸ್ ಕರ್ನಾಟಕ.